ಇವತ್ತು ಯತ್ನಾಳ್ರವರು ಕಾಂಗ್ರೆಸ್ಸಿಂದ ಏನೇ ಲಾಭ ಮಾಡ್ಕೊಂಡರೆ ನಮಗೆ ಗೊತ್ತಿದೆ. ನಾನು ಹೇಳ್ತೀನಿ, ಕೋವಿಡಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದರೆ ಯತ್ನಾಳ್. ಈ ವರ್ಷ ದೊಡ್ಡ ಜೋಕ್ಸ್ 40,000 ಕೋಟಿಯಲ್ಲಿ ಬಿಡುಗಡೆಯಾಗಿದೆ. ಕೋವಿಡ್ ಬಿಡುಗಡೆ ಆಗಿದೆ. ಆಗಿದ್ದು ನಾನು 4,000 ಕೋಟಿ, ಮೊದಲನೆಯಲ್ಲಿ 2,000 ಕೋಟಿ, ಎರಡನೇಲಿ 2,000 ಕೋಟಿ. ಅಧಿವೇಶನ ಸುದೀರ್ಘ ಚರ್ಚೆ ಆಯಿತು. ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿ ದಾಖಲೆ ಕೊಡೋಕ್ಕಾಗಿಲ್ಲ, ಭ್ರಷ್ಟಾಚಾರ ಇದೆ ಅಂತ ಹೇಳಿದರು. ಎಲ್ಲಿದೆ ಭ್ರಷ್ಟಾಚಾರ? ಒಂದೊಂದು ಇಲಾಖೆಗೆ 500 ಕೋಟಿ ಬಿಡುಗಡೆ ಆಗಿದೆ. ನೀವು ಐಶ್ವರ್ಯಮ್ಮ ಹಾಸ್ಪಿಟ್ಲಿಗೆ ಯಾಕೆ ಹೋದ್ರಿ? ಹಂಗಾರೆ 8 ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿರಿ? ಏನು ಸರ್ಕಾರ ಕೊಟ್ಟರೆ, ಯಡಿಯೂರಪ್ಪನವ್ರಿಗೆ ಕೊಟ್ಟರೆ? ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು. ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರು ಅಷ್ಟೇ ಅಲ್ಲ, ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ. ಉತ್ತರ ಕರ್ನಾಟಕದಲ್ಲಿ ನಮಗೆ ಅನ್ಯಾಯ ಆಗಿದ್ದು ಯಾರು ಕೇಳಿದಿರಾ? ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ರಾಜ್ಯ ಜನ ಕೇಳಿದಿರಾ? ಯತ್ನಾಳ್ಗೆ ಅಧ್ಯಕ್ಷನ ಮಾಡಿರಿ, ವಿಪಕ್ಷ ನಾಯಕರು ಮಾಡಿರಿ, ಯಾರು ಕೇಳಿದಿರಾ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದಮೇಲೆ ಸಮಾಧಾನ ಇದೆ. ಬಹುಶಃ ಯಡಿಯೂರಪ್ಪನಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದರೆ ಇನ್ನು ಮುಂದೆ ಸಹಿಸಕ್ಕಾಗಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ.